ಓಂ ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆಲ್ಲರಿಗೂ ಕೃಷ್ಣವೇಣು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗೀತಾಮೃತ ಸಾರ ಈ ಕಾರ್ಯಕ್ರಮದ ಮೂಲಕ ಪ್ರತಿದಿನ ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನು ನೋಡಿ ಅರ್ಥೈಸಿಕೊಳ್ಳೋಣ. ಶ್ರೀಮದ್ ಭಗವದ್ಗೀತೆ ಕೇವಲ ಒಂದು ಧರ್ಮ ಗ್ರಂಥವಲ್ಲ, ಅದು ಬದುಕಿನ ದಾರಿಯನ್ನು ತೋರಿಸುವ ದಿವ್ಯ ಮಾರ್ಗದರ್ಶನ. ಹೇಗೆ ಪ್ರತಿಯೊಂದು ಉಪಕರಣಕ್ಕೂ ಅದನ್ನು ಬಳಸುವ ಕೈಪಿಡಿ ಇರುತ್ತದೆಯೋ, ಅದೇ ರೀತಿ ನಮ್ಮ ಮನುಷ್ಯನ ಜೀವನಕ್ಕೆ ಭಗವದ್ಗೀತೆ ಕೂಡ ಒಂದು ಕೈಪಿಡಿ ಅಂತಲೂ ಹೇಳ್ಬೋದು. ಕುರುಕ್ಷೇತ್ರ ರಣಾಂಗಣದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಈ ಬೋಧನೆಗಳು ನಮ್ಮ ದೈನಂದಿನ ಬದುಕಿನ ಜಂಜಾಟ, ಸಂಶಯಗಳನ್ನು ಹೋಗಲಾಡಿಸಿ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತವೆ. ಗೀತೆಯಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಅರ್ಥ ಮಾಡಿಕೊಂಡರೆ ಸುಲಭ. ಸುವಿಚಾರ ಧಾರೆಗಳ ಆಗರ ಭಗವದ್ಗೀತೆ. ಗೀತಾಚಾರ್ಯ ಭಗವಾನ್ ಶ್ರೀಕೃಷ್ಣನ ಸ್ಮರಣೆ ಮಾಡ್ತಾ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಇದರ ಮೊದಲನೇ ಶ್ಲೋಕ ಮತ್ತು ಅದರ ಭಾವಾರ್ಥ ಹಾಗೂ ಅದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ನೋಡೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಇದು ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ. ಅಂಧನಾದ ಧೃತರಾಷ್ಟ್ರನು, ಅಂದರೆ ಕೌರವರ ತಂದೆ, ತನ್ನ ಆಪ್ತ ಸಲಹೆಗಾರನಾದ ಸಂಜಯನ ಬಳಿ ಕೇಳಿದ ಪ್ರಶ್ನೆ. ಧೃತರಾಷ್ಟ್ರ ಸಂಜಯನ ಬಳಿ ಏನಂತ ಕೇಳ್ತಾನೆ? ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಯುದ್ಧದ ಬಯಕೆಯಿಂದ ನೆರೆದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಅಂತ ಧೃತರಾಷ್ಟ್ರ ಸಂಜಯನ ಬಳಿ ಕೇಳ್ತಾನೆ. ಕುರುಡ ಧೃತರಾಷ್ಟ್ರನ ಈ ಪ್ರಶ್ನೆ ಜೀವನದ ಕುರುಡು ಪ್ರಶ್ನೆಯೂ ಹೌದು. ನಾವು ಎಷ್ಟರ ಮಟ್ಟಿಗೆ ಕುರುಡರು ಎಂದರೆ ನಮಗೆ ಏನು ಗೊತ್ತಿಲ್ಲ ಎನ್ನುವ ವಿಷಯವೂ ಕೂಡ ನಮಗೆ ಗೊತ್ತಿಲ್ಲ. ಆದ್ದರಿಂದಲೇ ಗೀತೆ ಧೃತರಾಷ್ಟ್ರನ ಪ್ರಶ್ನೆಯಿಂದಲೇ ಆರಂಭವಾಗುತ್ತದೆ. ಧರ್ಮಕ್ಷೇತ್ರ ಅಂದರೆ ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎಂಬ ಅರ್ಥವನ್ನು ನೀಡುತ್ತೆ. ಯಾಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಅರ್ಜುನನ ಪಕ್ಷದಲ್ಲಿದ್ದ. ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಯುದ್ಧದಲ್ಲಿ ವಿಜಯ ಸಾಧಿಸುತ್ತಾರೋ ಇಲ್ಲವೋ ಅನ್ನೋ ಸಂದೇಹ ಇತ್ತು. ತನ್ನ ಈ ಅನುಮಾನವನ್ನು ಅಥವಾ ಸಂದೇಹವನ್ನು ಬಗೆಹರಿಸಿಕೊಳ್ಳುವುದರ ಸಲುವಾಗಿ ಕಣ್ಣು ಕಾಣದೇ ಇರುವಂತಹ ಧೃತರಾಷ್ಟ್ರನು ದೂರದರ್ಶನ ಹಾಗೂ ದೂರಶ್ರವಣ ಶಕ್ತಿಯನ್ನು ವ್ಯಾಸರಿಂದ ವರವಾಗಿ ಪಡೆದ ತನ್ನ ಆಪ್ತ ಸಲಹೆಗಾರನಾದ ಸಂಜಯನ ಬಳಿ ಈ ಮೇಲಿನಂತೆ ಪ್ರಶ್ನೆಯನ್ನು ಕೇಳಿದ್ದ. ಈ ಪ್ರಶ್ನೆಯೇ ಗೀತೆಯ ಮೊದಲನೇ ಶ್ಲೋಕ. ತನ್ನ ಮಕ್ಕಳು ಮತ್ತು ತನ್ನ ತಮ್ಮನಾದ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಯುದ್ಧಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು ಅನ್ನೋದು ಧೃತರಾಷ್ಟ್ರನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಈ ಪ್ರಶ್ನೆ ಇಲ್ಲಿ ಮಹತ್ವ ಕೂಡ ಆಗಿತ್ತು. ಅರ್ಜುನ ಮತ್ತು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಕ್ಕೆ ನಿಷ್ಠರಾಗಿರುವುದರಿಂದ ಈ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿಯೇ ಇರುತ್ತದೆ ಎಂದು ಧೃತರಾಷ್ಟ್ರನಿಗೆ ತಿಳಿದಿತ್ತು. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸಿರುವ ಕಾರಣ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು ಎಂಬ ಭಯವೂ ಸಹ ಧೃತರಾಷ್ಟ್ರನಿಗೆ ಬಹಳವಾಗಿ ಇತ್ತು. ಇಲ್ಲಿ ಸಂಜಯ ಬರೀ ಧೃತರಾಷ್ಟ್ರನ ಸಲಹೆಗಾರ ಮಾತ್ರವಲ್ಲ, ವ್ಯಾಸ ಮಹರ್ಷಿಗಳ ಶಿಷ್ಯನೂ ಹೌದು. ಅವರ ಕೃಪೆಯಿಂದಲೇ ಸಂಜಯನಿಗೆ ಆತನು ಧೃತರಾಷ್ಟ್ರನ ಕೋಣೆಯಲ್ಲಿಯೇ ಇದ್ದುಕೊಂಡು ಕುರುಕ್ಷೇತ್ರ ಭೂಮಿಯಲ್ಲಿ ಏನೆಲ್ಲ ಆಗಬಹುದು ಎಂಬುದನ್ನು ಕಾಣಲು ಸಮರ್ಥನಾಗಿದ್ದ. ಈ ಕಾರಣಕ್ಕಾಗಿ ಧೃತರಾಷ್ಟ್ರನು ಸಂಜಯನ ಬಳಿ ಯುದ್ಧ ಭೂಮಿಯ ಮೇಲೆ ಏನಾಗುತ್ತಿದೆ ಅಂತ ಕೇಳಿದ್ದ. ಪಾಂಡವರು ಮತ್ತು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರೇ ಆಗಿದ್ದರೂ ನಾವಿಲ್ಲಿ ಧೃತರಾಷ್ಟ್ರನ ಬದಲಾಗುವ ಮನಸ್ಥಿತಿಯನ್ನು ಕಾಣಬಹುದು. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳು ಮಾತ್ರ ಕುರುವಂಶದವರು ಎಂದು ಹೆಸರಿಸಿದ ಧೃತರಾಷ್ಟ್ರ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಸ್ವತ್ತಿನಿಂದ ದೂರವೇ ಇರಿಸಿದ. ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ನಿರ್ದಿಷ್ಟವಾದ ನಿಲುವನ್ನು ಇದರಿಂದ ತಿಳಿದುಕೊಳ್ಳಬಹುದು. ಧರ್ಮದ ಜನಕ ಎಂದೆನಿಸಿಕೊಂಡಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವೇ ಆಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಗಳನ್ನು ಕಿತ್ತು ಎಸೆಯುವ ಹಾಗೆ, ಅಂದರೆ ಇಲ್ಲಿ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಅಂತ ನಾವಿಲ್ಲಿ ಅರ್ಥೈಸಿಕೊಳ್ಳಬಹುದು. ಶ್ರೀಕೃಷ್ಣ ಅಂಥವರನ್ನು ಕಿತ್ತೆಸೆಯುತ್ತಾನೆ.
ಅಲ್ಲದೆ ಯುಧಿಷ್ಠಿರನಂತಹ ನಾಯಕತ್ವವುಳ್ಳ ಧರ್ಮಿಷ್ಠರನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಈ ಎರಡೂ ಶಬ್ದಗಳಿಗೂ ಮಹತ್ವ ಇದೆ. ಕುರುಕ್ಷೇತ್ರ ಅನ್ನೋ ಹೆಸರು ಹೇಗೆ ಬಂತು ಅಂತ ನೋಡೋದಾದರೆ, ಮಹಾಭಾರತದ ಪ್ರಕಾರ ಪರಶುರಾಮರಿಂದ ಸಮಂತ ಪಂಚಕ ಅಂದರೆ ಸುತ್ತಲೂ 5 ಸರೋವರದಿಂದ ನಿರ್ಮಿಸಲ್ಪಟ್ಟ ಧರ್ಮಕ್ಷೇತ್ರ ಎನಿಸಿದ್ದ ಈ ಯುದ್ಧ ಭೂಮಿಯನ್ನು ಕುರುಕ್ಷೇತ್ರ ಅಂತ ಹೇಳ್ತಾರೆ. ಆನಂತರ ಕುರು ಎಂಬ ರಾಜನ ಕಾಲದಲ್ಲಿ ಪರಮ ಧಾರ್ಮಿಕ ಕ್ಷೇತ್ರವಾಗಿ ರಾಜ ಕುರುವಿನ ಕಠಿಣ ತಪಸ್ಸಿಗೆ ಮೆಚ್ಚಿದ ವಿಷ್ಣು ಈ ಭೂಮಿಯು ಶಾಶ್ವತವಾಗಿ ಪವಿತ್ರವಾಗಿದ್ದು ಕುರುವಿನ ಹೆಸರಿನಲ್ಲಿಯೇ ಕುರುಕ್ಷೇತ್ರ ಎಂದು ಕರೆಯಲ್ಪಡಲಿ ಅಂತ ವರವನ್ನು ನೀಡ್ತಾನೆ. ಇದನ್ನೇ ಇಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂದು ಸಂಬೋಧಿಸಿದ್ದಾರೆ. ಮೊದಲನೇ ಅಧ್ಯಾಯದ ಈ ಶ್ಲೋಕವನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಥವಾ ಇದನ್ನು ನಮ್ಮ ಜೀವನಕ್ಕೆ ಹೇಗೆ ನಾವು ಅನ್ವಯ ಮಾಡಿಕೊಳ್ಳಬಹುದು ಅಂತ ನೋಡೋದಾದರೆ, ನಮ್ಮ ಹೃದಯವೇ ಒಂದು ಧರ್ಮಕ್ಷೇತ್ರ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತೀರ್ಮಾನ ಮಾಡುವುದೇ ಇಲ್ಲಿ ಮನಸ್ಸು, ಅಂದರೆ ಕುರುಕ್ಷೇತ್ರ ಅಥವಾ ಅದನ್ನು ಕರ್ಮಕ್ಷೇತ್ರ ಅಂತ ಹೇಳ್ತೀವಿ. ಮನಸ್ಸಿನ ಸಂಘರ್ಷಣೆಯೇ ಇಲ್ಲಿ ಮಹಾಭಾರತ ಯುದ್ಧ. ಇಲ್ಲಿ ನನ್ನವರು ಮತ್ತು ಪಾಂಡವರು ಎಂದು ಸಂಬೋಧಿಸುವುದರ ಮೂಲಕ ಆಳುವೆ ದೊರೆಯಾಗಿದ್ದ ಧೃತರಾಷ್ಟ್ರ ತನ್ನಲ್ಲಿರುವ ದೌರ್ಬಲ್ಯವನ್ನು ವ್ಯಕ್ತಪಡಿಸುತ್ತಿರುವುದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿಯೇ ಎದ್ದು ಕಾಣುತ್ತದೆ. ನಮಗೆ ಸುಲಭವಾಗಿ ನಮ್ಮೊಳಗಿನ ಸ್ವಾರ್ಥ ಮತ್ತು ಪಕ್ಷಪಾತದ ಅಂಧತ್ವವನ್ನು ಬಿಟ್ಟು ನಮ್ಮ ಹೃದಯವೆಂಬ ಧರ್ಮಕ್ಷೇತ್ರದಲ್ಲಿ ಸದಾ ಧರ್ಮ ಮತ್ತು ನ್ಯಾಯದ ಪರವಾಗಿ ನಿಲ್ಲುವುದೇ ಜೀವನದ ಮೊದಲ ಪಾಠ ಮತ್ತು ಮನಸ್ಸಿನ ಸಂಘರ್ಷಗಳನ್ನು ಗೆಲ್ಲುವುದೇ ನಿಜವಾದ ಧರ್ಮ ಎಂದು ನಾವು ಈ ರೀತಿಯಾಗಿ ಈ ಶ್ಲೋಕವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಮತ್ತು ಅರ್ಥೈಸಿಕೊಳ್ಳಬಹುದು. ಪ್ರತಿದಿನ ಆಯಾ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ರಸಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗಾಗಿ ಈ ದಿನದ ಪ್ರಶ್ನೆ ಮೊದಲನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ, ಯಾವ ರಾಜನ ಹೆಸರಿನಿಂದ ಕುರುಕ್ಷೇತ್ರ ಎಂಬ ಹೆಸರು ಬಂದಿತ್ತು? ಆಯ್ಕೆಗಳು ಈ ರೀತಿಯಾಗಿವೆ: ಧೃತರಾಷ್ಟ್ರ, ಕೃಷ್ಣ, ಕುರು ಮತ್ತು ಪಾಂಡು. ಉತ್ತರವನ್ನು ಮರೆಯದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ದಿನದ ಮೊದಲನೇ ಸಂಚಿಕೆ ಅಥವಾ ಮೊದಲನೇ ಶ್ಲೋಕ ಹೇಗಿತ್ತು ಅನ್ನೋದನ್ನು ಕೂಡ ತಿಳಿಸಿ ನನಗೆ. ನಾಳೆ ಮುಂದಿನ ಶ್ಲೋಕದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತ ವಲಯಕ್ಕೂ ಶೇರ್ ಮಾಡಿ. ಧನ್ಯವಾದಗಳು. ಕೃಷ್ಣಂ ವಂದೇ ಜಗದ್ಗುರುಂ.